ಅಂಜಲಿ ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ಅಂತ ನಮ್ಮ ಅಮ್ಮನಿಗೆ ಹೇಳೇ ಬಂದಿಲ್ಲ ಕಣೆ. ಅಂಜಲಿ ಅಕ್ಕ ಏನು ಸ್ಲಮ್ಮು? ನಿನ್ನ ಹತ್ರ ಹೋದ ವರ್ಷದ್ದು 5ನೇ ಕ್ಲಾಸ್ ಹಳೆ ಬುಕ್ಸ್ ಇದೆಯಾ? ಈಗ ತಾನೇ ಸ್ಕೂಲ್ ಶುರುವಾಗಿದೆ, ನಾಳೆ ಬಾ ತಗೊಂಡ್ಬರ್ತೀನಿ. ಏನು ಸ್ಕೂಲ್ ಶುರು ಆಗೋಯ್ತಾ? ಈಗ ಸ್ಕೂಲ್ ಶುರುವಾಗ್ಬಿಟ್ಟೈತೆ, ಮುಂದಿನ ವರ್ಷ ಸೇರಿಸ್ತೀನಿ. ಇಷ್ಟ ದಿನ ಸಮ್ಮರ್ ಹಾಲಿಡೇಸ್ ಇತ್ತಲ್ವಾ, ಈಗ ಹಾಲಿಡೇಸ್ ಮುಗ್ದು ಸ್ಕೂಲ್ ಶುರುವಾಗಿದೆ. ಹೌದಾ? ನಿಂತ್ಕೊಳ್ಳೋ, ನಾನು ನಾಳೆ ಸಿಗ್ತೀನಿ. ಈಗ ನನ್ನ ಕೈಯಲ್ಲಿ ಕೆಲಸ ಒಪ್ಸಿದ್ಯಾ ತಾನೆ, ಆರಾಮಾಗಿ ಹೋಗ್ಬಾ. ಆಯ್ತಣ್ಣ. ಅಣ್ಣ ತಹಶೀಲ್ದಾರ್ ಬೇರೆ ಒಪ್ಕೋತಾ ಇಲ್ಲ, ನೀನ್ ಹೇಳಿದ್ರೆ ಅವ್ರ ಸತ್ಯವಾಗ್ಲೂ ಒಪ್ಕೋತಾರ ಅಣ್ಣ? ಹಂಗಾದ್ರೆ ಸ್ಲಮ್ಮು ರಂಗ ಹೇಳೋದು ಎಲ್ಲ ಸುಳ್ಳು ಅಂತೀಯಾ? ಹೋಗ ಹೋಗ ಹೋಗ. ಏ ಸ್ಲಮ್ಮು ಯಾಕೋ? ಮತ್ತಿನ್ನೇನು, ಮುಂದಿನ ವರ್ಷ ಬಾ, ಈ ಸ್ಕೂಲ್ ಶುರು ಆಗತ್ತೆ, ಸೇರ್ಸ್ತೀನಿ ಅಂತ ಅಂದ್ಯಲ್ಲ, ಸೇರ್ಸುದ್ಯಾ? ಆಗ್ಲೇ ಮಕ್ಳೆಲ್ಲ ಸ್ಕೂಲ್ ಹೋಗ್ತಾವ್ರೆ. ನಾನ್ ಇವ್ನ್ ಹಂಗಂತ ಯಾವಾಗನ್ನೋ? ಅದೇ ಅವತ್ತು ಊರಿನ ಹೆಂಗಸ್ರಲ್ಲ ಕರ್ಕೊಂಡ್ ಬಂದಿದ್ದಲ್ಲ. ಓ ಅವತ್ತು ನಿನ್ ಬೆನ್ನಿಗೆ ಹತ್ತಿದ್ ಬೇತಾಳ ಅಂದಲ್ಲ ಅವತ್ತಾ? ಏ ಸ್ಲಮ್ಮು, ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ನನ್ನ ಹೆಸರು ಹೇಳು, ಸೇರ್ಸ್ಕೊಂತಾರೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನೇ ಬಂದ್ ಸೇರ್ಸ್ ಬಾ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಅಣ್ಣ, ನಮ್ಮ ಅಣ್ಣ ಇವ್ರ ಹೆಸರು ಹೇಳಿದಕ್ಕೆ 1 ಲಾರಿ ಸಿಮೆಂಟ್ ತಗೊಂಡು ಹೋಗು ಒಂದು. ನಾನೇ ಬೇಡ ಅನ್ಬಿಟ್ಟು 5 ಬ್ಯಾರಲ್ ಸಿಮೆಂಟ್ ತಕೊಂಬಂದೆ. ಅಂತದ್ರಾಗೆ ನಿನ್ ಡುಮ್ಕಿ ಹೊಡಿಯೋ ಸ್ಕೂಲ್ಗೆ ಹಿಂಗೆಲ್ಲ ಅಂತಾರ ನಾವು. ಮಮ್ಮ ಚಿಕ್ಕ ಹುಡುಗನ್ ತರ ಮಾತಾಡ್ತಾನಲ್ಲ ರಾಸ್ಕಲ್. ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನೇ ಬಂದ್ ಸೇರ್ಸು. ರಂಗನ ಹೆಸರು ಹೇಳೋಗ. ರಂಗ, ನೀನ್ ಹೇಳ್ದಂಗೆ ಹೋಯ್ತೀನಿ, ಏನಾದ್ರು ಸೇರ್ಸ್ಕೊಳ್ಳಿಲ್ಲ ಅನ್ಕೋ. ಸದ್ಯ ರಂಗ, ನಿನ್ ಹೆಸರು ಹೇಳಿದ್ರು ಸೇರ್ಸ್ಕೊಳ್ಳಿಲ್ಲ ಅಂದ್ರೆ ವಾಪಸ್ ಇಲ್ಲಿಗೆ ಬರ್ತೀನಿ. ಈ ನನ್ನ ಮಗ ಮತ್ತೆ ಬರ್ತಾನೆ ಅಂತ್ಯಾ? ನಾನು ಅವತ್ತು ಹೇಳಿಲ್ವಾ ಬೆನ್ನತ್ತದ ಬೇತಾಳ ಅಂತ? ಇನ್ನ ಅವ್ನು ಸೇರಿಸ್ಲಿಲ್ಲ ಅಂದ್ರೆ ಅಷ್ಟೇ. ಈ ಸಲ ಸಿಲೆಬಸ್ ತುಂಬಾ ಟಫ್ ಮಾಡಿದ್ದಾರೆ ಅಲ್ವಾ? ಕಷ್ಟ ಆಗುತ್ತೆ ಮಕ್ಕಳಿಗೆ. ಹೌದು, ಸೈನ್ಸ್ ಅಲ್ಲಂತೂ ಮಕ್ಕಳು ತುಂಬಾ ಡಲ್ ಇದ್ದಾರೆ. ಯಾರಪ್ಪ ನೀನು? ಟೀಚರ್, ಇಲ್ಲ ಪಕ್ಕದಲ್ಲಿ ಸ್ಲಮ್ ಇಲ್ವಾ? ನಾನು ಆ ಸ್ಲಮ್ ಹುಡುಗ ಟೀಚರ್. ಏನಾಗ್ಬೇಕು ನಿನ್ಗೆ? ಟೀಚರ್, ನಾನು ಈ ಸ್ಕೂಲಿಗೆ ಸೇರ್ಬೇಕು ಟೀಚರ್. ನೋಡಿ, ನಾನು ಆವತ್ತೇ ಹೇಳಿದ್ದೆ, ಒಂದಲ್ಲ ಒಂದಿನ ಆ ಸ್ಲಮ್ ಇಂದ ಹುಡುಗರು ನಮ್ ಸ್ಕೂಲಿಗೆ ಬಂದೇ ಬರ್ತಾರೆ ಅಂತ. ಬಂದಿದ್ದಾನೆ ನೋಡಿ. ಹೌದೇನು? ಟೀಚರ್. ಟೀಚರ್, ಮೊದ್ಲು ಈ ಹುಡುಗನ್ ಕರ್ಕೊಂಡು ಹೋಗಿ 1ನೇ ಕ್ಲಾಸಿಗೆ ಸೇರಿಸಿ. ಟೀಚರ್, ನಾನು ಎಲ್ಲರ ಹತ್ರನೂ ಬುಕ್ಸ್ ಇಸ್ಕೊಂಡು 4ನೇ ಕ್ಲಾಸ್ ವರೆಗೂ ಓದ್ಕೊಂಡಿದ್ದೇನೆ ಟೀಚರ್. ಟೀಚರ್, ನನ್ನ 5ನೇ ಕ್ಲಾಸಿಗೆ ಸೇರಿಸ್ಕೊಳ್ಳಿ ಟೀಚರ್. ಈಗ ನಿನ್ ವಯಸ್ಸೆಷ್ಟು? 7-8 ವರ್ಷ ಇರಬೇಕು ಟೀಚರ್. ನೋಡು, 7 ವರ್ಷಕ್ಕೆ ನಮ್ಮ ಕಾನೂನಿನ ಪ್ರಕಾರ ನೇರವಾಗಿ 3ನೇ ಕ್ಲಾಸಿಗೆ ಸೇರ್ಕೋಬಹುದು, 5ನೇ ಕ್ಲಾಸ್ಗಲ್ಲ. ಟೀಚರ್, ನಮ್ ರಂಗಣ್ಣ ಇಲ್ಲಿ ಕಳ್ಸೋನೆ ನನ್ನ 5ನೇ ಕ್ಲಾಸ್ಗೆ ಸೇರಿಸ್ಕೋಬೇಕಂತೆ. ಯಾರು? ನಮ್ಮ ಎಮ್ಮೆಲೆ ರಂಗನಾಥ? ಅಲ್ಲ ಟೀಚರ್, ಅದೇ ಆ ಸ್ಲಮ್ ಅಲ್ಲವನಲ್ಲ ರಂಗ. ಹೂ ಇಸ್ ದಟ್ ರಂಗ ಐಸೆ? ಯಾರೋ ರಂಗ ಹೇಳಿದ್ರು ಅಂತ ನಿನ್ನ ಸ್ಕೂಲ್ ಸೇರ್ಸ್ಕೊಳಕ್ಕಾಗತ್ತಾ? ಹಾಗೆಲ್ಲ ಸೇರ್ಸ್ಕೊಳಕ್ಕಾಗಲ್ಲ, ಇದು ಗೌರ್ಮೆಂಟ್ ಸ್ಕೂಲು. ಹೌದಾ ಟೀಚರ್? ಇವತ್ತು ಹಂಗೇನೋ ಒಂದ್ ಕಾದೈತೆ. ಏನಪ್ಪ ಹಾಗಂದ್ರೆ? ಏನಿಲ್ಲ ಬಿಡಿ ಟೀಚರ್. ರಂಗಣ್ಣ, ಏನೋ? ತಹಶೀಲ್ದಾರ್ ಹತ್ರಕ್ಕೆ ಹೋಗಿದ್ದೆ. ಹೋಗಿ ನಿನ್ ಹೆಸರು ಹೇಳಿದ ತಕ್ಷಣ ಯಾವಂದ ರಂಗ ಅಂದ್ರ ಹೇ ರಾಜ, ಅವನಿಗೆ ಫೋನ್ ಮಾಡ. ರಿಂಗ್ ಆಯ್ತಾ ಇದೆ. ಹಲೋ, ನಾನು ರಂಗ ಮಾತಾಡ್ತಾ ಇರೋದು. ನಾನು ಮಿನಿಸ್ಟರ್ ಕಡೆಯಿಂದ ಹೇಳಿಸ್ತೇನೆ, ನೀವು ಮಾಡೋ ಕೆಲಸದಿಂದ ರಂಗ ಬೆರಿ ಸುಳ್ಳ ಅಂತ ಊರವರೆಲ್ಲ ಮಾತಾಡ್ಕೋತಾ ಇದ್ದಾರೆ. ಹಿಂಗ್ಯಾಕ್ಲ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ಯಾ? ರಂಗಂದು ಬರೀ ಗುಂಡಕ ಮುಂಡಕ ಮಾಡೋದಾಯ್ತು, ಅವ್ನಿಗೆ ಇವತ್ತೇನೋ ಕಾದೈತೆ. ಅಣ್ಣ, ಮೊಬೈಲ್ ನಂದು. ತಗ, ತಹಸೀಲ್ದಾರ್ಗೆ ಫೋನ್ ಮಾಡಿ ಹೇಳಿದ್ದೀನಿ, ಆಗುತ್ತೆ ಹೋಗ. ಅಣ್ಣ, ಈ ಸತಿನಾರು ಕೆಲಸ ಆಯ್ತದ ಅಣ್ಣ? ರಂಗ ಅಂತ ಕರಿಬೇಡ, ಎಲ್ಲ ಬರೀ ಸುಳ್ಳು. ಸ್ಲಮ್ಮು ಹಂಗಂತೀಯ? ನಿನ್ನ ಹೆಸರು ಹೇಳಿದ್ರೆ ಸೇರ್ಸ್ಕೊಂಡ್ಬಿಡ್ತಾರೆ ಅಂತೆ, ನಿನ್ನ ಹೆಸರು ಹೇಳಿದ್ರು ಸೇರ್ಸ್ಕೊಳ್ಳಿಲ್ಲ. ಹೌದಾ? ಮುರುಗ ಮೊದ್ಲೋಗ. ರಂಗ ದೊಡ್ಡ ಸುಳ್ಳ. ಯಾಕೋ ಸೇರಿಸ್ಕೊಳ್ಳಿಲ್ಲ? 5ನೇ ಕ್ಲಾಸಿಗೆ ಸೇರ್ಸ್ಕೊ ಅಂತೆ, ಸೇರ್ಸ್ಕೊಳ್ಳಲ್ಲ ಅಂತಾರೆ. 1ನೇ ಕ್ಲಾಸ್ಗೆ ಸೇರ್ಕೊಂಡಿಲ್ಲ, ಇನ್ನಿನ್ 5ನೇ ಕ್ಲಾಸ್ಗೆ ಹೆಂಗೋ ಸೇರಿಸ್ಕೋತಾರೆ? ಬೇಕಾದ್ರೆ 4ನೇ ಕ್ಲಾಸ್ ಪಾಠ ಇಲ್ಲ. ಜನರಲ್ ಸೈನ್ಸ್ ಲೆಸನ್ ನಂಬರ್ 1, ದ ಪಾರ್ಟ್ಸ್ ಆಫ್ ದ ಪ್ಲಾಂಟ್, ದ ಪಾರ್ಟ್ಸ್ ಆಫ್ ದ ಪ್ಲಾಂಟ್
ಇದನ್ನ ವಿಜ್ಞಾನ ಅಂತಾರೆ. ಇನ್ನ ಎಷ್ಟ್ ಕಷ್ಟಪಟ್ಟು ಕಲ್ತಿದ್ದೀನಿ ಗೊತ್ತಾ? ಇದು ಪೆಟ್ರೋಲ್ಗೆ ಸೀಮಣ್ಣ ಮಿಕ್ಸ್ ಮಾಡ್ದಂಗಲ್ಲ. ನಾನು ಇವಾಗ ಸಮಾಜ ಹೇಳ್ತೀನಿ ಕೇಳು. ಲೆಸನ್ ನಂಬರ್ 1, the elements lived in case and they went from one place to another place in search of food. ಇನ್ನ ಸೋಶಿಯಲ್ ಸೈನ್ಸ್ ಅಂತಾರೆ. ನಂಗವೆಲ್ಲ ಗೊತ್ತಿಲ್ಲ. ನಾನು 5ನೇ ಕ್ಲಾಸ್ಗೆ ಸೇರ್ಕೋಬೇಕು. ಬಾ ಸೇರ್ಸು. ತುಂಬಾ ಟಾರ್ಚರ್ ಕೊಡ್ತಾನಪ್ಪ ಇವನು. ಇವನ್ನೆಲ್ಲಪ್ಪ ಸೇರಿಸ್ಲಿ. ಅಣ್ಣವ್, ನೀನ್ ಓದಿರೋದೇ 1ನೇ ಕ್ಲಾಸು. ಅವನು ಪಾಠ ಕಲ್ತು ನಿನ್ಗೇನಾಗ್ಬೇಕು? ಹೆಂಗಾರ ಸಂಭಾಳಿಸಿ ಅವನ್ನ ಸಾಗಿಸ್ಬಿಡು. ಆಯ್ತು. ಆ ವೆಂಕಟೇಶ ಎಲ್ಲ ಸ್ಕೂಲ್ಗೆ ಹೋಗಲ್ವಾ? ಬಾ, ನನ್ನೂ ಅದೇ ಸ್ಕೂಲ್ಗೆ ಸೇರ್ಸು. ಅಲ್ಲೇ ಹೋಗ್ಬೇಕು ಅಂದ್ರೆ ಸ್ಕೂಲ್ ಡ್ರೆಸ್ ಬೇಕು, ಕಾಲ್ಗೆ ಶೂ ಬೇಕು, ಬುಕ್ ಬೇಕು, ಬುಕ್ ತಗೊಂಡೋಗಕ್ಕೆ ಬ್ಯಾಗ್ ಬೇಕು. ಅಷ್ಟೇ ಅಲ್ಲ, ಫೀಸ್ ಕಟ್ಟಬೇಕು. ಅಷ್ಟೇ ಅಲ್ಲ, ಫೀಸ್ ಕಟ್ಟೋಕೆ ಕಾಸು ಬೇಕು. ಹೋಗ್ ತಗೊಂಬ, ಸೇರಿಸ್ತೀನಿ. ಅಣ್ಣ, ಬೆನ್ನತ್ತದ ಬೇತಾಳ, ಮಾತ್ ಕೊಡ್ಬೇಡ. ಮೊದ್ಲು ಹೇಳಕ್ಕಾಗಲ್ವಾ ನಿಮ್ಗೆ ಇವೆಲ್ಲ ಬೇಕು ಅಂತ? ಈಗ ಅವ್ವ, ಏನ್ ಮಗ? ಆಕಾಶದಾಗೆ ಅಷ್ಟೊಂದು ನಕ್ಷತ್ರಗಳು ಯಾಕವೆ? ಪ್ರಪಂಚದಾಗೆ ಅದೆಷ್ಟೋ ಜನಗಳಿದಾರಲ್ವಾ, ಅವರೆಲ್ಲ ಸತ್ತ ಮೇಲೆ ನಕ್ಷತ್ರಗಳಾಗ್ತಾರೆ ಅಷ್ಟೇ. ಯವ್ವ, ಮತ್ತೆ ಸತ್ತವರೆಲ್ಲ ಚಂದ್ರ ಯಾಕಾಗಲ್ಲ, ಸೂರ್ಯ ಯಾಕಾಗಲ್ಲ? ಮೊದಲು ಸತ್ತವನು ಸೂರ್ಯ ಆದ, ಎರಡನೇವನು ಚಂದ್ರ ಆದ, ಆಮೇಲೆ ಸತ್ತವರೆಲ್ಲ ನಕ್ಷತ್ರಗಳಾದ್ರು. ಆಮೇಲೆ ಈಗ ನನಗೆ ಉಣ್ಣಕ್ ಬಿಡ್ತೀಯೋ ಇಲ್ವೋ? ಆಯ್ತು, ಉಣ್ಣವ. ಏನ? ನೀನು ಬೇಗ ಉಣ್ಣು. ನಾನು ನೀನ್ ಇನ್ನೊಂದ್ ಪ್ರಶ್ನೆ ಕೇಳ್ಬೇಕು. ಅದೇನ್ ಕೇಳ್ತೀಯ ಕೇಳು. ಯವ್ವ, ಪಕ್ಷಿಗಳೆಲ್ಲ ಆಕಾಶದಾಗ ಆರ್ತವೆ, ಅದೇ ತರ ಮನುಷ್ಯಕರಲ್ಲ. ಮನುಷ್ಯರಿಗೆ ಪಕ್ಷಿಗಳ ತರ ರೆಕ್ಕೆ ಇರಲ್ಲ. ಅಯ್ಯಪ್ಪ. ಯವ್ವ, ಮನುಷ್ಯರ್ಗೆ ಯಾಕೆ ರೆಕ್ಕೆ ಇಲ್ಲ? ದೇವ್ರು ಕೊಡ್ಲಿಲ್ಲ. ದೇವರು ಯಾಕೆ ರೆಕ್ಕೆ ಕೊಡ್ಲಿಲ್ಲ? ನೀನು ಸುಮ್ನೆ ಇರ್ತೀಯ ಇಲ್ವೋ? ನಿಂಗ್ ಗೊತ್ತಿಲ್ಲ, ನಂಗ್ ಗೊತ್ತು, ನಾನು ಹೇಳ. ನಿಂಗ್ ಗೊತ್ತು ತಾನೆ? ಹೇಳು. ಹೇಳ್ತೀನಿ ಕೇಳು. ಪಕ್ಷಿಗಳು ಹಾರುವಾಗ ಇಷ್ಟು ಉಚ್ಚೆ ಕಕ್ಕಾಸು ಮಾಡ್ದಾಗ ಅದ್ ಮನುಷ್ಯರ ತಲೆ ಮೇಲೆ ಬಿದ್ರೆ ಎಷ್ಟೊಂದು ವರ್ಷಕತ್ತಾರೆ. ಯವ್ವ, ಇನ್ನೇನಾದ್ರು ಮನುಷ್ಯರ್ ನಾರಕ್ ಬಿಟ್ಟಿದ್ರೆ? ನಾನದು ಬಿಟ್ರೆ ಸ್ಲಮ್ಮು, ನಿಂಗಿದೆಲ್ಲ ಹೆಂಗೋ ಗೊತ್ತಾಗತ್ತೆ? ನಿಜವಾಗ್ಲೂ ಮೀನ್ ಅಳುತ್ತೇನೋ? ಮೀನು ಅಳಲ್ಲ, ಎಂತದ್ದು ಅಳಲ್ಲ. ಸ್ಕೂಲಿಗೆ ಬನ್ನಿ ಅಂತ ಸ್ಕೂಲಿಗೆ ತಗೊಂಡೋಗ್ತಾರಲ್ಲ ಅವರು ಕಣ ಇವರು. ಸಿಗಾಕೊಂಡ್ರೆ ನಾಯಿ ಒಂಥರ ಇದು ನಮ್ಮನ್ನ ಸ್ಕೂಲಿಗೆ ತಗೊಂಡೋಗ್ತದೆ. ಚಡ್ಡಿ, ನೀನಿವನ್ ಮಟೇಶ್ ಮಾಡಲ್ಲ. ನೋಡಿ ಮೇಡಮ್, ಅವಾಗ ನಾವು ಈ ಸ್ಲಮ್ಮಿ ಬರ್ತಾನೆ ಇರ್ತೀವಿ. ನಾವ್ ಯಾವಾಗ ಬಂದ್ರೆ ಈ ಹುಡುಗರು ಓಡಾಕ್ತಾನೆ ಇರ್ತಾರೆ. ಮರಳಿ ಬಾ ಶಾಲೆಗೆ, ಬಾರೋ ಶಾಲೆಗೆ, ಕೂಲಿಯಿಂದ ಶಾಲೆಗೆ ಅಂತ ನಾವು ಹೇಳಿದ್ದೆ ಆಯ್ತು. ಆದ್ರೆ ಬರೋರು ಎಷ್ಟ್ ಜನ? ನಮ್ ಬಲವಂತಕ್ಕೆ ಈ ಸ್ಲಮ್ ಮಕ್ಕಳು ಶಾಲೆಗೆ ಬರೋದು ಮುಖ್ಯ ಅಲ್ಲ. ನಾನು ಓದ್ಬೇಕು, ನಾನು ಬರಿಬೇಕು ಅನ್ನೋ ಶ್ರದ್ಧೆಯಿಂದ ಒಬ್ಬ ಹುಡುಗ ನಮ್ ಶಾಲೆಗೆ ಬಂದ್ರೆ ಸಾಕು. ಇಷ್ಟು ದಿನ ಇಲ್ಲಿಗೆ ಬಂದಿದ್ದಕ್ಕೆ ಸಾರ್ಥಕ ಆಗತ್ತೆ. ನಾವ್ ಪದೇ ಪದೇ ಈ ಸ್ಲಮ್ಗೆ ಬರ್ಬೇಕಾಗಿಲ್ಲ. ಆ ಹುಡುಗನ ಹಿಂಬಾಲಿಸ್ಕೊಂಡು ಆ ಮಕ್ಕಳು ಶಾಲೆಗೆ ಬಂದೇ ಬರ್ತಾರೆ. ಸ್ಲಮ್ಮು ಸ್ಕೂಲ್ಗೆ ಹೋದ್ರೆ ಬೆಳಿಗ್ಗೆಯಿಂದ ಸಂಜೆ ಗಂಟ ಅಲ್ಲೇ ಇರ್ಬೇಕಂತೆ. ಬರೀ ಅಲ್ಲೇ ಇರೋದಲ್ಲ, ಅವ್ರು ಹೇಳ್ದಂಗೆ ಕೇಳ್ಬೇಕಂತೆ. ಮತ್ತೆ ಉಚ್ಚಾಯ ಕೇಳಿದ್ರು ಬಿಡಲ್ಲ ಅಂತೆ. ಅದೆಲ್ಲ ಬಿಡು, ಬೆಳಗ್ಗೆಯಿಂದ ಸಂಜೆವರೆಗೆ ಅಲ್ಲಿದ್ರು ಕಾಸೆ ಕೊಡಲ್ವಂತೆ. ನಾನು ಏನ್ ಹೇಳ್ತೀನಿ ಬರ್ತಾವೆ ಪಾಠ ಹೇಳ್ಕೊಡೋರು ಬರ್ತಾವೆ. ಸುಮ್ನೆ ಕೂತ್ಕೊಳ್ಳಲ್ಲ, ಒಬ್ರಿಗೂ ಪಾಠ ಹೇಳ್ಕೊಡೋ ಕೋತಿಗಳು ಬರ್ತಾವೆ. ಸುಮ್ನೆ ಕೋತಿ ಕುಣಿಸೋದ್ ಬಿಟ್ಟು. ನಮಸ್ಕಾರ. ನಮಸ್ಕಾರ. ನಾವು ಸರ್ವ ಶಿಕ್ಷಣ ಅಭಿಯಾನದ ವತಿಯಿಂದ ಬರ್ತಿದ್ದೀವಿ. ಈ ಸ್ಲಮ್ ಮಕ್ಕಳು ಕೂಲಿಯಿಂದ ಶಾಲೆಗೆ ಬರ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಶಾಲೆಗೆ ಯಾಕೆ ಬರ್ಬೇಕು? ಓದೋದಕ್ ಬರ್ಬೇಕು. ಓದ್ಬಿಟ್ಟು ಏನಾಗ್ತಾರೆ? ಓದಿ ದೊಡ್ಡವರಾಗ್ತಾರೆ. ನಾನು ದೊಡ್ಡನಾಗಿರುವ ನನಗೆ ಎರಡು ಮಕ್ಕಳವೆ. 2 ಕಣಮೋ. ನೋಡಿ, ಓದಿ ದೊಡ್ಡವರಾಗೋದಕ್ಕೂ ಓದದೆ ದೊಡ್ಡವರಾಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಅದೇ? ಓದಿ ಪ್ರಬುದ್ಧಮಾನಕ್ ಬಂದು ಒಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ
ನಿಮ್ ಮಕ್ಳು ಎಷ್ಟು ಸಂತೋಷವಾಗಿರ್ತಾರೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈಗ ಏನ್ ನಮ್ಮ ಮಕ್ಕಳು ಸಂತೋಷವಾಗಿ ಇಲ್ವಾ? ಏ ಕೆಂಪ ಏನ್ಲ ಇತ್ತ ಕಡೆ ಹೊರಟಿದ್ಯಾ? ಏ ಸ್ಲಮ್ಮು, MLA ಅವ್ರ ಅಮ್ಮ ಗೊಟ್ಟಕಂದವ್ರ ಕಂಡ್ರಲ್ಲ, ಅದಕ್ಕೆ ನಿಮ್ಮನ್ನೆಲ್ಲ ರಂಗ ಕರಿತವ್ರೆ, ಬನ್ರಲ್ಲ. ಯಾವಾಗ್ಲೂ ಇದೇ ತರ ಕೊಡ್ತಾರಪ್ಪ. ಸ್ವಲ್ಪ ನಿಲ್ಲಿಸ್ರಯ್ಯ. ಸತ್ತಿರೋದು MLA ಅವ್ರ ಅಮ್ಮ. ಕಾಸು ನಮಗ್ ಜಾಸ್ತಿ ಕೊಟ್ಟವ್ರೆ, ಒಂದೆರಡು ಡೇಟ್ ಜಾಸ್ತಿ ಹಾಕ್ರಯ್ಯ. ರಂಗಣ್ಣ ಹೇಳ್ತಾವನ ಅಂದ್ಮೇಲೆ ಹಾಕ್ರಲ್ಲ 2 ಡೇಟ್. ಯಾರ್ ಕರ್ಕೊಂಡ್ ಬಂದಿದ್ದೀವ್ರನ್ನ ನೆಟ್ಗೆ ಅಳಕ್ಕೂ ಬರಕಿಲ್ಲ. ಅಣ್ಣ ಆ ವಿಷಯ ಹಂಗಿರ್ಲಿ ಬಿಡೋಣ. ಈ ನಿಂಗಿ ಕುಡಿದ್ಬಿಟ್ಟು ಎಲ್ಲಂದ್ರಲ್ಲಿ ಬಿದ್ದೋಗ್ಬಿಡ್ತಾಳೆ. ಆ ಎಣ ಹೊತ್ಕೊಂಡ್ ಹೋಗೋದಿರ್ಲಿ, ಈ ಅಮ್ಮನ ಎಣ ಹೊತ್ಕೊಂಡ್ ಹೋಗೋದು ಭಾರಿ ಕಷ್ಟ ಆಗೋಗ್ಬಿಟ್ಟೈತೆ. MLA ಅವ್ರು ಕರಿತಾವ್ರೆ, ಬರೋಣ ಹೋಗೋಣ ಬಾ. ಎಲ್ಲ ಜೋರಾಗಿ ಅಲ್ರವ. ಅಣ್ಣ ಎಷ್ಟೇ ಖರ್ಚಾದ್ರೂ ಜನ ಹೆಂಗ್ ಸೇರ್ಸಿದೀನಣ್ಣ. 9 ಜನ ಸೇರ್ಸಿದ್ಯಾ ರಂಗ? ನಮ್ ತಾಯಿ ಸಾಯಕ್ ಮುಂಚೆ ಏನ್ ಹೇಳಿದ್ದು, ನಾನು ಸತ್ತು ದಿವಸ ಇಡೀ ಊರ್ಗೂರೇ ನನ್ನ ಹಿಂದೆ ಅಳ್ತಾ ಬರ್ಬೇಕು ಅಂತ ಹೇಳಿದ್ದು. ಹಾಗೆ ಮಾಡಿದ್ಯಾ ಕಣಯ್ಯ. ತುಂಬಾ ಸಂತೋಷ ಆಗೋಯ್ತು. ತಗೋ ತಗೋದು. ಅಪ್ಪ ಸತ್ತಾಗ ನನ್ ಮರಿಬೇಡಣ. ಬನ್ನಿ ಮಾಡ. ಆಯ್ತು.